ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 3ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕರ್ಮಯೋಗಿಯನ್ನು ನಿತ್ಯ ಸನ್ಯಾಸಿ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಕರ್ಮಯೋಗಿ ಯಾರನ್ನ ದ್ವೇಷ ಮಾಡೋದಿಲ್ಲ, ಮತ್ತು ಯಾವುದೇ ವಸ್ತುವಿನ ಆಕಾಂಕ್ಷೆ ಕೂಡ ಅವನಲ್ಲಿ ಇರೋದಿಲ್ಲ. ಅವನು ದ್ವಂದ್ವಗಳಿಂದ ಅತೀತನಾಗಿರ್ತಾನೆ. ಅದಕ್ಕೋಸ್ಕರ ಯಾರು ರಾಗದ್ವೇಷಗಳಿದೆ ತನ್ನ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೋ ಅಂಥ ಕರ್ಮಯೋಗಿ ಯಾವತ್ತೂ ಬಂಧನಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ಅದರ ಬದಲಾಗಿ ಕರ್ಮ ಬಂಧನದಿಂದ ಅವನು ಬಿಡುಗಡೆ ಹೊಂತಾನೆ. ಯಾಕೆ ಅಂದರೆ ಅವನು ಮಾಡ್ತಾ ಇರುವಂಥ ಕರ್ಮವನ್ನು ಯೋಗ ರೂಪದಲ್ಲಿ ಮಾಡ್ತಾ ಇದ್ದಾಗ ಅವನನ್ನು ಕರ್ಮಯೋಗಿ ಅಂತಾರೆ. ಅವನಲ್ಲಿ ದ್ವಂದ್ವಗಳೇ ಇಲ್ಲದೆ ಇರೋದ್ರಿಂದ ಅವನು ಸನ್ಯಾಸಿ ಅಂತಾನೆ ಅನ್ನಿಸ್ಕೊಳ್ತಾನೆ. ಅವನು ಮಾಡ್ತಾ ಇರುವಂಥ ಎಲ್ಲ ಕೆಲಸಗಳನ್ನು ಕೂಡ ಅವನು ಸುಖವಾಗಿ ಆಯಾಸ ಇಲ್ಲದೆ ಮಾಡೋದ್ರಿಂದ ಅವನು ಕರ್ಮ ಬಂಧನದಿಂದ ಬಿಡುಗಡೆ ಆಗ್ತಾನೆ. ಅದಕ್ಕೋಸ್ಕರ ಅವನನ್ನು ನಿತ್ಯ ಸನ್ಯಾಸಿ ಅಂತ ಕರೀತಾರೆ ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಕರ್ಮಯೋಗಿ ಕರ್ಮ ಬಂಧನದಿಂದ ಸುಖಪೂರ್ವಕವಾಗಿ ಬಿಡುಗಡೆ ಆಗ್ತಾನೆ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಈಗ ನೋಡಿ, ನಾವು ಕರ್ಮಬಂಧನಕ್ಕೆ ಸಿಕ್ಕಾಕೊಳ್ಳೋದಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಅಥವಾ ಕಾರಣ ಏನು ಅಂತಂದರೆ ರಾಗದ್ವೇಷಗಳು ಅಲ್ವಾ. ದ್ವಂದ್ವಗಳಲ್ಲಿ ನಾವು ತೊಡಗಿರ್ತೀವಿ ಯಾವಾಗಲೂ. ಅದಕ್ಕೋಸ್ಕರನೇ ಆ ಕರ್ಮಬಂಧನದಲ್ಲಿ ನಾವು ಸಿಕ್ಕಾಕೊಳ್ಳೋದು. ಈಗ ಯಾರು ಶ್ರೇಯಸ್ಸಿನ ಮಾರ್ಗದಲ್ಲಿರ್ತಾರೋ, ಅಂದರೆ ಏನು ಆಧ್ಯಾತ್ಮಿಕದಲ್ಲಿ ಮುಂದುವರಿತಾ ಇರಬೇಕು ಅಂತ ಇರ್ತಾರೋ ಅಂಥ ಮನುಷ್ಯನ ಒಂದು ಮಾರ್ಗ ಇರುತ್ತಲ್ಲ, ಅದರಲ್ಲಿ ನಮಗೆ ತೊಂದರೆಗಳನ್ನು ವಿಘ್ನಗಳನ್ನು ಉಂಟು ಮಾಡುವಂಥ ಅತ್ಯಂತ ಪ್ರಬಲ ಶತ್ರುಗಳು ಯಾವುದು ಅಂತಂದರೆ ರಾಗದ್ವೇಷಗಳು. ಈ ರಾಗದ್ವೇಷಗಳ ಕಾರಣದಿಂದನೇ ಒಬ್ಬ ಮನುಷ್ಯ ಕರ್ಮ ಬಂಧನದಲ್ಲಿ ಸಿಕ್ಕಾಕ್ಕೊಳ್ತಾನೆ. ಕರ್ಮಯೋಗಿ ಏನು ಮಾಡ್ತಾನೆ, ಇದರಿಂದ ರಹಿತನಾಗಿ, ಅಂದರೆ ಅವನಲ್ಲಿ ರಾಗದ್ವೇಷಗಳೇ ಇರೋದಿಲ್ಲ, ಅದನ್ನು ಬಿಟ್ಟು ಅವನು ಭಗವದರ್ಥ ಅಂದರೆ ಭಗವಂತನಿಗೋಸ್ಕರ ಅವನಿಗಾಗಿ ಅಂತ ಅವನು ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರನೇ ಅವನು ಭಗವಂತನ ದಯೆಯ ಪ್ರಭಾವದಿಂದ ಆಯಾಸನೇ ಇಲ್ಲದೆ ಕರ್ಮಬಂಧನದಿಂದ ಮುಕ್ತನಾಗ್ತಾನೆ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಈಗ ಒಬ್ಬ ಸಾಮಾನ್ಯ ಮನುಷ್ಯನೂ ಕೆಲಸ ಮಾಡ್ತಾ ಇರ್ತಾನೆ, ಒಬ್ಬ ಭಕ್ತಿಯಲ್ಲಿರೋನು ಅಂದರೆ ಏನು, ಆ ಕೆಲಸವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಮಾಡ್ತಾ ಇರ್ತಾನೆ. ಅದೇ ಕೆಲಸ ಮಾಡೋದು, ಅಡುಗೆ ಮಾಡ್ತಾ ಇದ್ದಾನ, ಇವನು ತನಗೋಸ್ಕರ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇರ್ತಾನೆ. ಇವನೇನು ಮಾಡ್ತಾನೆ, ಇದೆಲ್ಲ ಭಗವಂತನಿಗಾಗಿ ಅಂತ ಅವನು ತಿಳ್ಕೊಂಡು ಮಾಡ್ತಾ ಇರ್ತಾನೆ. ಇದು ಎರಡರಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ, ಇವನಿಗೆ ಕರ್ಮ ಅದರಿಂದ ಬರುವಂಥ ಫಲ ಮತ್ತು ಅದರ ಒಂದು ಬಂಧನ ಅವನಿಗೆ ಸಿಗುತ್ತೆ. ಆದರೆ ಒಬ್ಬ ಭಕ್ತನಿಗೆ ಏನಾಗುತ್ತೆ ಅಥವಾ ಒಬ್ಬ ಯೋಗಿಗೆ ಏನಾಗುತ್ತೆ, ಅವನು ಮಾಡ್ತಾ ಇರೋ ಕೆಲಸದಿಂದ ಅವನಿಗೆ ಮುಕ್ತಿ ಸಿಗುತ್ತೆ. ಅಂದರೆ ಅವ್ನು ಮಾಡ್ತಾ ಇರೋ ಕೆಲಸದಲ್ಲಿ ಅವನಿಗೆ ಸಂತೋಷ ಇರುತ್ತೆ, ಮತ್ತು ಅದರಿಂದ ಭಗವಂತ ತೃಪ್ತನಾಗಿ ಅವನ ದಯೆ ಇವನ ಮೇಲೆ ಬೀಳೋದ್ರಿಂದ ಅವನು ಯಾವ ಆಯಾಸನೂ ಇಲ್ಲದೆ ಆ ಕೆಲಸವನ್ನು ಮಾಡ್ತಾ ಇರ್ತಾನೆ, ಮತ್ತು ಕರ್ಮ ಬಂಧನದಿಂದ ಕೂಡ ಮುಕ್ತನಾಗ್ತಾ ಇರ್ತಾನೆ. ಮಾಡೋದು ಒಂದೇ ಕೆಲಸ ಆದರೂ ಕೂಡ ಅದರಲ್ಲಿ ಯಾವ ಭಾವನೆಯನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದಾಗ ನಾವು ಕರ್ಮ ಬಂಧನದಿಂದ ಮುಕ್ತರಾಗ್ತೀವಿ. ಈಗ ನಾವು ಕರ್ಮಯೋಗಿಗಳು ಆಗಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆಯಾ, ಯಾವ ರೀತಿ ಮಾಡಬೇಕು ಅಂತ. ಇಲ್ಲಿ ಭಗವಂತ ಬೇಕಾದಷ್ಟು ಮಾರ್ಗಗಳನ್ನು ತೋರಿಸಿದ್ದಾನೆ. ಅದರಲ್ಲಿ ನಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನಾವು ಮಾಡ್ತಾ ಹೋಗಬೇಕು. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಬಂಧನದಿಂದ ಬಿಡುಗಡೆ ಎಂದು ಯಾವುದಕ್ಕೆ ಹೇಳ್ತಾರೆ? ಈಗ ಬಂಧನದಿಂದ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಯಾವುದರ ಬಗ್ಗೆ ಹೇಳ್ತಾ ಇರೋದು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಈಗ ಅಜ್ಞಾನ ಇರುವಂಥ ಕಾರಣದಿಂದ ಆ ಅಜ್ಞಾನದ ಮೂಲಕ ಶುಭ ಮತ್ತು ಅಶುಭ ಎರಡೂ ಕರ್ಮಗಳನ್ನು ನಾವು ಮಾಡ್ತಾ ಇರ್ತೀವಿ ಅಲ್ವಾ. ಒಳ್ಳೆಯ ಕೆಲಸಗಳನ್ನು ಮಾಡ್ತಿರ್ತೀವಿ, ಕೆಟ್ಟ ಕೆಲಸಗಳನ್ನು ಮಾಡ್ತಿರ್ತೀವಿ. ಅದರ ಫಲ ಅನ್ನೋದಿದೆಯಲ್ಲ, ಅದೇ ಬಂಧನ. ನೋಡಿ, ಇಲ್ಲಿ ಕೆಟ್ಟದ್ದು ಮಾಡಿದಾಗ ಅಥವಾ ಅಶುಭವಾದದ್ದನ್ನು ಮಾಡಿದಾಗ ಅದು ಬಂಧನ ಅಂತಂದರೆ ನಾವು ಒಪ್ಕೋಬಹುದು. ಒಳ್ಳೇದು ಮಾಡಿದ್ರು ಬಂಧನನ ಅಂತಂದರೆ ಹೌದು. ಬಂಧನ ಅಂತಂದ್ರೇನು, ಮತ್ತೆ ಈ ಜನ್ಮಚಕ್ರದಲ್ಲಿ ಬರುವಂಥದ್ದು, ಜನನ ಮತ್ತು ಮರಣ ಚಕ್ರದಲ್ಲಿ. ಅಂದರೆ ಅರ್ಥ ಏನು, ಈಗ ಒಳ್ಳೆಯ ಕೆಲಸ ಮಾಡಿದಾಗ ನಮಗೆ ಪುಣ್ಯ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದಾಗ ನಮಗೆ ಪಾಪ ಸಿಗುತ್ತೆ. ಪಾಪವನ್ನು ಅನುಭವಿಸೋದಕ್ಕೂ ನಾವು ಬರಬೇಕು, ಪುಣ್ಯವನ್ನು ಅನುಭವಿಸೋದಕ್ಕೂ ನಾವು ಬರಬೇಕು. ಅಲ್ಲಿಗೆ ಜನನ ಮರಣ ಚಕ್ರದಲ್ಲಿ ನಾನು ಬಂದಂಗೆ ಲೆಕ್ಕ ಅಲ್ವಾ.
ಆ ಎರಡರಿಂದನೂ ಹೊರಗಡೆ ಬರ್ಬೇಕು ನಾವು. ಅಂದ್ರೆ ಏನು, ಒಳ್ಳೆಯ ಕೆಲಸಗಳು ಕೆಟ್ಟ ಕೆಲಸಗಳು ಮಾಡಿದಾಗ ಅದರ ಫಲ ಅನ್ನೋದು ಬರುತ್ತಲ್ಲ, ಅದೇ ನಮಗೆ ಬಂಧನ ಅಂತ ಅನ್ನಿಸ್ಕೊಳ್ಳೋದು, ಆಯ್ತಾ? ಅದು ನಮಗೆ ಬಂಧನವಾಗಿದೆ. ಇದರಿಂದ ಬಂಧಿತನಾದ ಕಾರಣದಿಂದನೇ ಒಬ್ಬ ಜೀವಿ ಅನವರತ ಅಂದ್ರೆ ಸದಾ ಕಾಲ ಜನ್ಮ ಮತ್ತೆ ಮೃತ್ಯುವಿನ ಚಕ್ರದಲ್ಲಿ ಅಲಿತಾ ಇರ್ತಾನೆ. ಈ ಒಂದು ಜನ್ಮ ಮರಣ ರೂಪಿ ಸಂಸಾರದಿಂದ ಸದಾ ಕಾಲಕ್ಕೆ ಈ ಸಂಬಂಧ ಅನ್ನೋದೇ ಬಿಟ್ಟು ಹೋಗೋದಿದೆಯಲ್ಲ, ಅದನ್ನ ಬಂಧನದಿಂದ ಬಿಡುಗಡೆ ಅಂತ ಹೇಳೋದು. ಅಂದ್ರೆ ಏನು, ಮತ್ತೆ ನಾನು ಈ ಜನನ ಮರಣ ಚಕ್ರದಲ್ಲಿ ಹಾಕೊಳ್ಬಾರ್ದು, ಇದರಿಂದ ಕಂಪ್ಲೀಟಾಗಿ ಹೊರಗಡೆ ಬಂದ್ಬಿಡೋದು, ಮತ್ತೆ ನಾನು ಇಲ್ಲಿ ಬರೋ ಹಾಗೆ ಇಲ್ಲ ಅಂಥದ್ದನ್ನ ಬಂಧನದಿಂದ ಬಿಡುಗಡೆ ಅಂತ ಹೇಳೋದು. ಅಂದ್ರೆ ನನ್ನ ಧಾಮ ಎಲ್ಲಿದೆಯೋ ಅಲ್ಲಿಗೆ ಹೊರಟೋಗೋದು ಭಗವಂತನ ಜೊತೆ ಇರೋದಕ್ಕೆ ಅಂತ ಅರ್ಥ. ಇಲ್ಲ ಅಂತಂದ್ರೆ ಏನು, ಮತ್ತೆ ನಾನು ಪುಣ್ಯವನ್ನ ಅನುಭವಿಸೋದಕ್ಕೆ, ಅಂದ್ರೆ ಒಂದು ಒಳ್ಳೆ ಮನೆ ಸಿಗುತ್ತೆ ಅಥವಾ ಒಳ್ಳೆ ಸಾಹುಕಾರನ ಮನೆಯಲ್ಲಿ ನನಗೆ ಜನ್ಮ ಸಿಗುತ್ತೆ, ಅಲ್ಲಿ ನನಗೆ ಎಲ್ಲ ರೀತಿಯ ಅನುಕೂಲಗಳಿರುತ್ತೆ. ಯಾಕಂದ್ರೆ ನಾನು ಪುಣ್ಯ ಮಾಡಿರ್ತೀನಿ, ಒಳ್ಳೊಳ್ಳೆ ಕೆಲಸ ಮಾಡಿರೋದ್ರಿಂದ ನನಗೆ ಯಾವುದೇ ಕಷ್ಟ, ಅದು ನೋವು ಅಂಥದ್ದೆಲ್ಲ ಕಡಿಮೆ ಇರುತ್ತೆ. ಆಮೇಲೆ ನನಗೆ ಸುಖಗಳೆಲ್ಲ ಸಿಗ್ತಾ ಇರುತ್ತೆ, ಅದನ್ನು ಅನುಭವಿಸೋದಕ್ಕೆ ಬರಬೇಕು. ಇಲ್ಲ ಪಾಪ ಮಾಡಿದ್ರೆ ನಾನು ದುಃಖವನ್ನು ಅನುಭವಿಸೋದಕ್ಕೆ, ನೋವನ್ನು ಅನುಭವಿಸೋದಕ್ಕೆ ಮತ್ತೆ ಇಲ್ಲಿಗೆ ಬರಬೇಕಾಗತ್ತೆ. ಸೊ ಎರಡೂ ಕೂಡ ಬಂಧನನೇ. ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋದಲ್ಲ, ಅದನ್ನು ಮೀರಿರುವಂಥದ್ದು ಒಂದಿದೆ. ಅದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಭಗವದ್ಗೀತೆ ಇರುವಂಥದ್ದು. ಅದು ಯಾವುದು ಅಂತಂದರೆ, ಭಗವಂತನಿಗಾಗಿ ನಾವು ಮಾಡುವಂಥದ್ದು, ಭಗವಂತನಿಗೋಸ್ಕರ ಅವನು ನನ್ನ ಮೂಲಕ ಈ ಕೆಲಸ ಮಾಡಿಸ್ತಿದ್ದಾನೆ. ಅಂದರೆ ಏನು, ಎಲ್ಲದಕ್ಕೂ ಕಾರಣ ಅವನು, ನಾನೇನು ಅಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರುತ್ತಲ್ಲ, ಅದು ನಿಜವಾಗ್ಲೂ ನಾವು ಮಾಡಬೇಕಾಗಿರುವಂಥದ್ದು. ಸೊ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎಲ್ಲವೂ ಕೂಡ ಬಂಧನನೇ. ಅದರಿಂದ ಮುಕ್ತಿಯನ್ನು ಪಡಿತೀವಲ್ವ, ಅದನ್ನು ಬಂಧನದಿಂದ ಬಿಡುಗಡೆಯಾಗೋದು ಅಂತ ಹೇಳಿರೋದಿಲ್ಲಿ. ಈಗ ನಮ್ಗೆ ಈ ಶ್ಲೋಕ ಅರ್ಥ ಆಗಿದೆ ಅಲ್ವಾ? ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.